ನೋಡಬೇಕು, ಮಂಡ್ಯದಲ್ಲಿ ಮೋಸ್ಟ್ಲಿ ನಂದೇ ಬೇರೆ ಬಣ, ಏನಿದ್ರಲ್ಲಿ ಮುಜುಗರವೇನಿಲ್ಲ ಹೇಳ್ಕೊಳ್ಳೋದಕ್ಕೆ. ಶಿಕ್ಷಕರ ಸಂಘಟನೆಗಳು, ನೌಕರರ ಸಂಘಟನೆಗಳು, ಉಳಿದ ರಾಜ್ಯದ ಎಲ್ಲ ಸಂಘಟನೆಗಳು ಮೋಸ್ಟ್ಲಿ ಒಂದು ಪಕ್ಷವಾಗಿ ಬಣವಾಗಿ ಪರಿವರ್ತನೆ ಆಗಿರೋ ಕಾಲಘಟ್ಟ ಇದೆ. ಮೋಸ್ಟ್ಲಿ ಅವರವ್ರಿಗೆ ಎಲ್ಲಿ ಒಂದು ಅವಕಾಶಗಳು ಸಿಗ್ತದೋ, ಎಲ್ಲೆಲ್ಲಿ ಲೈಕ್ ಮೈಂಡೆಡ್ ಸಿಗ್ತದೋ ಇರುವಂತಹ ಒಂದು ವ್ಯವಸ್ಥೆ ಈಗ ನಿರ್ಮಾಣ ಆಗೋಗ್ಬಿಟ್ಟಿದೆ. ಮತ್ತು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚುನಾವಣೆ, ನಮ್ಮ ಚಂದ್ರು ಮತ್ತು ನಾವು, ಇದೊಂದು ಏನಾದ್ರು ಹೇಳಕ್ಕೆ ಹೋದ್ರೆ ಅವಶ್ಯ ಒಂದು ಕಾದಂಬರಿ ಬರಬೇಕು, ಏನು ಮಂಜಣ್ಣ. ಆದರೆ ನಮ್ಮ ಅಧ್ಯಕ್ಷರು ಸಂಘಟನೆ ವಿಚಾರಗಳನ್ನು, ಶೈಕ್ಷಣಿಕ ವಿಚಾರಗಳನ್ನು, ಪದಗ್ರಹಣದ ವಿಚಾರಗಳನ್ನು, ನನ್ನ ಇಡೀ ಎಲ್ಲ ಸಮಸ್ಯೆಗಳ ಕುರಿತು ನಮ್ಮ ಅಧ್ಯಕ್ಷರು ಮಾತಾಡ್ತಾರೆ. ಆದರೆ ಇವತ್ತು ಚಂದ್ರು ಅನ್ನುವಂಥ ಒಬ್ಬ ವ್ಯಕ್ತಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘವನ್ನು ಹೇಗೆ ಉಳಿಸ್ತಾ ಅನ್ನೋದರ ಕುರಿತು ತಾನು ಏನೂ ಗಳಿಸದೆ ನಮ್ಮ ಒಂದು ಕೋರಿಕೆಗೆ ಒಂದು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಅನುಭವಿಸುತ್ತಿದ್ದಂತಹ ದುಃಖದ ಜೊತೆ ತಾನು ನಿಂತು ತಾನು ಕರಗಿ ಇಡೀ ಶಿಕ್ಷಕರ ಸಂಘವನ್ನು ಉಳಿಸುವುದಕ್ಕೆ ಯಾವ ರೀತಿ ಬೆಳಕಾದ ಅನ್ನೋದರ ಕುರಿತು ನಾನು ಹೇಳ್ದ ಹೋದ್ರೆ ಈ ಸಭೆ ಮಾಡುವ ಔಚಿತ್ಯ, ಅನಿವಾರ್ಯತೆ ಎರಡು ನಮ್ಗಿತ್ತಿಲ್ಲ. ನಮ್ಗಿರೋ ಭೈರಪ್ಪ ಅವರ ಪ್ರಕಾರ ಮೋಸ್ಟ್ಲಿ ಚಂದ್ರು ಅವರ ತಂಡವನ್ನು ಕರೆದು ನಾನು ಬೆಂಗಳೂರಲ್ಲಿ ಒಂದು ಹಾರವನ್ನು ಹಾಕಿ, ಮಾಲೆಯನ್ನು ಹಾಕಿ, ಒಂದು ಸರ್ಟಿಫಿಕೇಟ್ ಅನ್ನು ಕಳಿಸೋದು ನಮ್ಗೆ ದೊಡ್ಡ ವಿಶೇಷ ಆಗಿತ್ತಿಲ್ಲ. ಆದರೆ ನನ್ನ ಕಷ್ಟದ ದಿನಗಳಲ್ಲಿ ನನ್ನ ಕುಟುಂಬಸ್ಥರು ಹೊಟ್ಟೆ ಹಸಿವಿನಿಂದ ಬೆಳುತ್ತಾ ಇರಬೇಕಾದ್ರೆ ತನ್ನಲ್ಲಿರುವಂತಹ ಒಂದು ಸೇರು ಅಕ್ಕಿಯನ್ನು ಕೊಟ್ಟು ನಮ್ಮ ಹೊಟ್ಟೆ ಹಸುವನ್ನು ನೀಗಿಸಿದಂತಹ ಒಬ್ಬ ವ್ಯಕ್ತಿಯ ಬಗ್ಗೆ 4 ಒಳ್ಳೆಯ ಮಾತನ್ನು ಹೇಳಿ ಅವರಿಗೆ ಒಂದು ಅಪವಾದವನ್ನು ನಾನು ಕೊಳಿದ ಹೋದ್ರೆ ಯಾಕೆ ಬೇಕು ನನಗೆ ಈ ಅಧಿಕಾರ? ಇದೊಂದೇ ಕಾರಣಕ್ಕೆ ಎಷ್ಟೇ ಸ್ಟ್ರಗಲ್ಗಳು ನಡೆದರೂ ಪರವಾಗಿಲ್ಲ, ಅಧಿಕಾರ ನಾಡಿನಿಂದ ಪ್ರಧಾನ ಕಾರ್ಯದರ್ಶಿ ಹುದ್ದೆ ಹೋದರೂ ಪರವಾಗಿಲ್ಲ, ಚಂದ್ರಶೇಖರ್ ನುಗ್ಲಿ ಅವರು ಇವತ್ತು ಏನು ಅಧ್ಯಕ್ಷರಾಗಿದ್ದಾರೋ ಅವರ ಹುದ್ದೆ ಹೋದರೂ ಪರವಾಗಿಲ್ಲ, ನನ್ನ ತಂಡ ಏನು ನಮ್ಮ ಹಿಂದೆ ತಂಡ ಇತ್ತು ಆ ತಂಡದಲ್ಲಿರುವಂತಹ ಹಲವಾರು ಸಹೋದರರು ಹತ್ರು, ಕರೆದ್ರು, ಮಾಡಿದ್ರು, ಜನರ ಮುಂದೆ ಸತ್ಯ ಹೇಳಲೇಬೇಕಾಗಿದೆ. ಜನರ ಮುಂದೆ ಸೋಷಿಯಲ್ ಮೀಡಿಯಾದಲ್ಲಿ ಬೆತ್ತಲೆಗೊಳಿಸಿರುವಂತಹ ವಿಕೃತ ಮನಸ್ಸುಗಳಿಗೆ ತಕ್ಕ ಉತ್ತರವನ್ನು ನಾನು ಮಂಡ್ಯದಲ್ಲಿ ನೀಡಲೇಬೇಕಾಗಿದೆ ಅನ್ನೋ ಕಾರಣಕ್ಕೋಸ್ಕರ ಈ ಪದಗ್ರಹಣ ಸಮಾರಂಭಕ್ಕೆ ಆಗಮಿಸಿ ಇವತ್ತು ನಾನು ನಿಮ್ಮ ಮುಂದೆ ಬಂದು ನಿಂತಿದ್ದೇನೆ. ಬಂಧುಗಳೇ, ಶ್ರೀಯುತ ಚಂದ್ರೂರವರು ಮೋಸ್ಟ್ಲಿ ನಮ್ಮ ತಂಡದಲ್ಲಿ ಇತ್ತಿಲ್ಲ ಅಂತ ಆಗಲೇ ಹೇಳಿದ್ದೆ. ಆದರೆ ನನ್ನ ಊರಿನ ಪಕ್ಕದ ನನ್ನ ಸ್ನೇಹಿತರ ಸಹೋದರಿಯನ್ನ ಆತ ವಿವಾಹ ಆಗಿರೋದು ಮೋಸ್ಟ್ಲಿ ಚುನಾವಣೆ ಬರ್ದೋಗಿರೋ ನನಗೆ ಗೊತ್ತೇ ಆಗ್ತಿಲ್ಲ. ಏನು ಮಂಜಣ್ಣ? ಮಂಜಣ್ಣವ್ರು ಬಂದಿದ್ದಾರೆ, ಪಾಪ ಹಿಂದೆ ಕೂತಿದ್ದಾರೆ. ಆದರೆ ಇವೆಲ್ಲ ಕಟ್ಟೋದಕ್ಕೆ ಮೂಲ ಕಾರಣಕರ್ತರಾದ್ರು ನಮ್ಮ ಬೆಳವಾಡಿ ಮಂಜಣ್ಣರವ್ರು ಒಂದು ದೊಡ್ಡ ಚಪ್ಪಾಳೆಯನ್ನು ಹೊಡಿಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಮೋಸ್ಟ್ಲಿ ಇಲ್ಲಿ ಮಂಡ್ಯದಲ್ಲಿ ಹೆಸರನ್ನ ತೆಗೆದಿರ್ತಾರೆ, ನನಗೆ ಚಂದ್ರು ಹೆಸರು ತೆಗೆದಿರುವಂಥದ್ದು ಬೇರೆ ತೆಗೆದಿರ್ತಾರೆ ಅಂತ ಹೇಳಿದ್ರೆ ತಪ್ಪಾಗ್ತದೆ, ಆತ್ಮವಂಚನೆ ಆಗ್ತದೆ. ಯಾಕಂತ ಹೇಳಿದ್ರೆ ಇವತ್ತು ಯಾರೇ ಮಾಡಲಿ ರಾಜ್ಯ ಸಂಘ ತಪ್ಪು ಮಾಡಿದೆ ಅಂದರೆ, ಯಾಕಂದ್ರೆ ನಾನು ಚಂದ್ರಶೇಖರ್ ನುಗ್ಲಿ ಅವರೇ ಸಹಿ ಹಾಕಿರೋದು. ಆವಾಗಲೂ ರಾಜ್ಯಾಧ್ಯಕ್ಷರು ನಾವೇ ಇದ್ದು, ಕಾರ್ಯದರ್ಶಿಗಳು ನಾವೇ ಇದ್ದು, ಯಾರೇ ತೆಗೆಸಿದ್ರು ಸಹ ನಾನೊಬ್ಬ ಜವಾಬ್ದಾರಿಯುತ ಪ್ರಧಾನ ಕಾರ್ಯದರ್ಶಿಯಾಗಿ ಮೋಸ್ಟ್ಲಿ ಅವರ ಹೆಸರನ್ನು ತೆಗೆದಿರ್ತೀವಿ. ಆ ತೆಗೆದಿರುವಂಥ ಸಂದರ್ಭದಲ್ಲಿ ನನಗೊಂದು ದೂರವಾಣಿ ಕರೆ ಬರ್ತದೆ, ಶ್ರೀಯುತ ಚಂದ್ರು ಏನಂತ ಹೇಳಿದ್ರೆ, ಅಣ್ಣ ನನ್ನ ಹೆಸರು ತೆಗೆದುಬಿಟ್ಟಿದ್ದಾರೆ, ಏನಣ್ಣ ಅನ್ಯಾಯ ಮಾಡಿದ್ದೀನಿ ನನ್ನ ಸಂಘಕ್ಕೆ, ದಯವಿಟ್ಟು ನನ್ನ ಹೆಸರು ಸೇರಿಸಿ ನಾನು ಏನು ಗೆದ್ದು ರಾಜ್ಯಾಧ್ಯಕ್ಷ ಆಗಕ್ಕೆ ಬರ್ತೀನಿ ಅಣ್ಣ, ಮಂಡ್ಯದಲ್ಲಿ ಎಲ್ಲ ಸಂಘಟನೆ ಮಾಡಿಕೊಂಡು 4 ಶಿಕ್ಷಕರು ಸೇವೆ ಮಾಡ್ಕೊಂಡಿದ್ದೀನಿ, ದಯವಿಟ್ಟು ಸಹಕಾರ ಮಾಡೋಣ ಅಂತಾರೆ. ಆಯ್ತು ಬಿಡಪ್ಪ ನೋಡ್ತೀನಿ ಅಂತ ಹೇಳ್ತೀನಿ. ಅವ್ರು ಮಾತಾಡ್ಬೇಕಾದ್ರೆ ನನ್ನ ಹೆಣ್ಣು ಮನೆ ಮಾತಾಡ್ತದೆ, ಅದು ಅವರ ಶ್ರೀಮತಿಯವರು ರೇಖಾ ಅಂತ. ಅಣ್ಣ ನಾನು ಮಂಜಣ್ಣ, ಬೆಳವಾಡಿ ಮಂಜಣ್ಣವರ ಮಾವನ ಮಗಳು ಅಣ್ಣ ಅಂತಾರೆ. ಯಾಕಂದ್ರೆ ಬೆಳವಾಡಿ ಅನ್ನೋ ಊರು ಮೋಸ್ಟ್ಲಿ ನನ್ನ ಕರುಳುಬಳ್ಳಿ, ನನ್ನ ಸೋದರ ಸಂಬಂಧಿಗಳು ಇರುವಂಥ ಊರು. ನನ್ನ ಕಷ್ಟ ಸುಖಕ್ಕೆ, ಅವರ ಕಷ್ಟ ಸುಖಕ್ಕೆ ಇಡೀ ಊರಿಗೆ ಊರು ನಾವು ಅಣ್ಣತಂದಿರೋದಿರುವಂಥದ್ದು. ಯಾವಾಗ ಬೆಳವಾಡಿ ಮಂಜಣ್ಣನ ಹೆಸರು ಹೇಳ್ತಾರೋ ಇಮಿಡಿಯೇಟ್ ನಾನು ಹರಿಪ್ರಿಯ ಹೋಟೆಲ್ಗೆ 2 ಗಂಟೆ ಸುಮಾರಿಗೆ ಮೋಸ್ಟ್ಲಿ ಮಂಡ್ಯಕ್ಕೆ ಬರ್ತೀನಿ. ಚುನಾವಣೆ ಬಿಫೋರು ಏನು ಮತದಾರ ಪಟ್ಟಿಯ ಹೆಸರನ್ನು ಸೇರಿಸೋದಕ್ಕೋಸ್ಕರ ಬಂದು ನಮ್ಮ ದೊಡ್ಡ ದೊಡ್ಡ ನಾಯಕರುಗಳ ಜೊತೆ ಭಾರಿ ಪ್ರಯತ್ನ ಮಾಡ್ತೀನಿ. ಅವ್ರು ನನಗೆ ಏನು ಆಶ್ವಾಸನೆ ಕೊಡ್ತಾರೆ ಅಂತ ಹೇಳಿದ್ರೆ, ಇಲ್ಲ ಚಂದ್ರು ಹೆಸರನ್ನ ನಾಳೆ ಸೇರಿಸ್ತೀವಿ ನಾವು, ನೀನು ತಲೆ ಕೆಡಿಸ್ಕೊಬೇಡ ಹೋಗು ಅಂತ. ಸರಿನಾ ಚಂದ್ರು? ಇಲ್ಲಿ ಚಂದ್ರು
ನಾನು ಅಲ್ಲಿಂದ ನನ್ನ ಕೊಡಗಿಗೆ ತೆರಳಿ ನಂತರ ಬಂದ ಸಂದರ್ಭದಲ್ಲಿ ಮೋಸ್ಟ್ಲಿ ಏನೇನು ರಾಜಕಾರಣ ನಡೀತಾ ಗೊತ್ತಿಲ್ಲ, ಆದರೆ ಚಂದ್ರು ಹೆಸರು ಪಟ್ಟಿಯಲ್ಲಿಲ್ಲದೆ ಇರೋದ್ರಿಂದ ಮೋಸ್ಟ್ಲಿ ಚಂದ್ರು ಅವನಿಗಾದ ಅನ್ಯಾಯದ ಪ್ರತಿಭಟನೆಯನ್ನು ಮಾಡ್ತಾ, ಯಾರಿಗೆ ಅನ್ಯಾಯ ಆದರೂ ಮಾಡಬೇಕಾಗಿರೋದನ್ನು ಸಹಜವಾಗಿ ನಾವು ನಮ್ಗೆ ಎಲ್ಲಿ ನ್ಯಾಯ ಸಿಗ್ತದೋ ಅಲ್ಲಿ ನ್ಯಾಯಾಲಯಕ್ಕೆ ಹೋಗುವಂಥದ್ದು ಅನಿವಾರ್ಯತೆ. ಇವತ್ತು ನಾವು ಶಿಕ್ಷಕರಾಗಿ ತಪ್ಪುಗಳಾದಂಥ ಸಂದರ್ಭದಲ್ಲಿ, ಅನ್ಯಾಯಕ್ಕೊಳಗಾದಂಥ ಸಂದರ್ಭದಲ್ಲಿ ನಮ್ಮ ಮಕ್ಕಳಿಗೆ ಕಲಿಸ್ಬೇಕಾಗಿರೋದೇನು ಅಂದರೆ, ನೀನು ತಪ್ಪು ಮಾಡಬೇಡ, ನಿನಗೆ ತಪ್ಪಾದರೆ ಸಹಿಸ್ಬೇಡ ಅಂತ. ಮೊದಲು ಒಬ್ಬ ಜವಾಬ್ದಾರಿತ ಶಿಕ್ಷಕನಾಗಿ, ಸಂಘಟಕನಾಗಿ ನ್ಯಾಯಾಲಯದ ಮೆಟ್ಟಿಲನ್ನು ಏರಿದಂಥ ಸಂದರ್ಭದಲ್ಲಿ ಮೋಸ್ಟ್ಲಿ ಅದಕ್ಕಿಂತ ಹಿಂದೆ 2-3 ಕೇಸ್ಗಳಿರ್ತವೆ. ಅವೆಲ್ಲ ಕೇಸ್ ನಡೀತಾ ಇರ್ತವೆ. ಏನು ಡಬಲ್ ಬೆಂಚ್ ಮುಂದೆ ಬಂದು CJ ಅವರ ಮುಂದೆ ಬಂದು ಆ ಕೇಸನ್ನು ನಾವು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಗೆಲ್ತೀವಿ. ಆದರೆ ನಮ್ಮ ಚಂದ್ರು ಮಾರನೇ ಹೋಗಿ ನಮ್ಮ ಮೇಲೆ ಕೇಸನ್ನು ಮಾಡ್ತಾರೆ. ಆ ಕೇಸು ಮಂಡ್ಯ ದಕ್ಷಿಣಕ್ಕೆ ಸ್ಟೇ ಕೊಟ್ಬಿಟ್ಟಿದ್ದಾರೆ, ಇಲ್ಲಿ ಮಂಡ್ಯ ಜಿಲ್ಲೆಗೆ ಸ್ಟೇ ಕೊಟ್ಬಿಟ್ಟಿದ್ದಾರೆ. ಮೊದಲು ನಾವು ಇಷ್ಟು ವಿಚಲಿತರಾಗುವಂತಹ, ಇಷ್ಟು ಪರದಾಡುವಂತಹ ವ್ಯವಸ್ಥೆಗೆ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಬೆಳೆದಿದ್ದಿಲ್ಲ. ಆದರೆ ಬಂಧುಗಳೇ, ಚಂದ್ರು ಹಾಕಿದ ನ್ಯಾಯಾಲಯದಲ್ಲಿ ಇಡೀ ರಾಜ್ಯಕ್ಕೆ ಚುನಾವಣೆಯನ್ನು ನಿಲ್ಲಿಸಿ ಅಂದ್ಬಿಟ್ಟು ಆ ಸಿಟಿ ಸಿವಿಲ್ ಕೋರ್ಟ್ ಬೆಂಗಳೂರು ಆ ಒಂದು ಜಡ್ಜ್ಮೆಂಟ್ ಅನ್ನ ಕೊಟ್ಬಿಡ್ತದೆ, ಸ್ಟೇ ಅನ್ನು ಕೊಟ್ಬಿಡ್ತದೆ. ಏನ್ ಮಾಡಬೇಕು? ನನ್ನ ದುರದೃಷ್ಟ ಹೇಗಿರ್ತದೆ ಅಂದ್ರೆ, ಚುನಾವಣೆ ನಡೀತಾ ಇತ್ತು, ನಾನು 2 ತಿಂಗಳ ಕಾಲ ಮನೆಗೂ ಹೋಗಿದ್ದಿಲ್ಲ. ನನ್ನ ಅಧ್ಯಕ್ಷರ ಒಪ್ಪಿಗೆಯನ್ನು ಪಡೆದು 2 ದಿವಸ ಧರ್ಮಸ್ಥಳಕ್ಕೆ ನೋಡ್ಬಾರ್ದು ನಾನು ನೆಮ್ಮದಿಗೆ ಅಂತ ಹೋಗಿರ್ತೀನಿ. ಸಂಜೆ 6 ಗಂಟೆಗೆ ಚಂದ್ರು ಅವರು, ಇನ್ನೊಬ್ಬ ಚಂದ್ರಶೇಖರ್ ಶೆಟ್ಟಿ ಅಂತ ಯಾರೋ ಒಬ್ಬ ವ್ಯಕ್ತಿ ಇರೋಂಥವ್ರು ಒಂದು ಪೋಸ್ಟ್ ಅನ್ನು ಮಾಡ್ತಾರೆ. ಆ ಪೋಸ್ಟ್ ಅನ್ನು ನಾನೇ ನೋಡಿದ್ದೆ. ಅಲ್ಲಿಂದ ಒಂದು ಚಂದ್ರು ಅವರು ಏನು ಸ್ಟೇ ಅಂತ ಹೋಗ್ತಾರೋ, ಆದ್ರೆ ನಮ್ಗೆ ಯಾರಿಗೂ ಇಶ್ಯೂ ಆಗ್ತಾ ಇರೋದ್ರಿಂದ ನಾವೇನು ಮಾಡ್ತೀವಿ, ಚುನಾವಣೆಯನ್ನು ನಡೆಸ್ತೀವಿ. ಆಮೇಲೆ ಬಂದು ಪುನಃ ಚಂದ್ರು ಕೇಸನ್ನು ಮಾಡಿ ಒದ್ದಾಟಕ್ಕೆ ಇಳಿದಂಥ ಸಂದರ್ಭದಲ್ಲಿ ಅದನ್ನ ಹೈಕೋರ್ಟ್ಗೆ MFA ಹಾಕೊಂಡು ಹೋಗ್ತೀವಿ ನಾವು. MFA ಹಾಕೊಂಡು ಹೋದಂಥ ಸಂದರ್ಭದಲ್ಲಿ ಚಂದ್ರು ನನಗೆ ಭೇಟಿ ಆಗ್ತಾರೆ. ಅವತ್ತು ಕೇಳ್ಕೊತೀನಿ, ಇದೇ ಚಂದ್ರನ, ಯಾಕೋ ಚಂದ್ರು ನಮ್ಮನ್ನು ಬಿಟ್ಬಿಟ್ಟು ಓಡಾಡ್ತಾ ಇದೆಯಾ, ಬಂದು ನಮ್ಮ ಜೊತೆ ಸೇರ್ಕೊಳ್ಳಪ್ಪ ಅಂತ. ಆದರೆ ನೋಡೋಣ ಅಂತ ಹೇಳಿ ನೋಡ್ಲಿ ಚಂದ್ರು ಅಲ್ಲಿಂದ ಹೈಕೋರ್ಟಿಂದ ಮುಂದೆ ಹೋಗ್ತಾರೆ. ನಾನು ಸೀದಾ ಬಂದು ಈ ಕೇಸ್ ಬಗೆಹರಿಯ ಸಮಸ್ಯೆ ಇಲ್ಲ, ರಾಜ್ಯದಲ್ಲಿ ತೋಟದ ಕೆಲಸ ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಊರನ್ನು ಸೇರಿರ್ತೀನಿ. ಆ ಸಂದರ್ಭದಲ್ಲಿ ನಮ್ಮ ಮೈಸೂರಿನ ರಾಮಚಂದ್ರ ಅಂತ ಒಬ್ಬರಿದ್ದಾರೆ, ನಿಕಟಪೂರ್ವ ಕಾರ್ಯದರ್ಶಿಗಳು. ಅವರು ಇಲ್ಲೊಬ್ಬ ನಮ್ಮ ಉಮೇಶ್ ಅಂತಿದ್ದಾರೆ, ಇಲ್ಲೆಲ್ಲ ಇಟ್ಟಿದ್ದಾರೆ ಪಾಪ. ಇಬ್ರು ಸ್ನೇಹಿತರು, ಉಮೇಶ್ ಅವರು. ಅವರಿಬ್ರು ಏನು ಮಾತಾಡ್ಕೊಂಡ್ಬಿಟ್ಟೆ, ಚಂದ್ರು ನಮ್ಮ ಹುಡುಗ, ಅವ್ನು ನಾನು ಹೆಂಗಾರು ಮಾಡಿ ಒಪ್ಪಿಸ್ತೀನಿ, ಕೇಸ್ ವಾಪಸ್ ತೆಗಿಯೋಕ್ಕೆ ಅಂತ. ನಮ್ಮ ರಾಮಚಂದ್ರ ಅವ್ನು ಸುಳ್ಳು ಹೇಳ್ತಾನೆ, ನಮ್ಮ ಅಧ್ಯಕ್ಷರು ಇಲ್ಲೇ ಇದ್ದಾರೆ, ಬೇಜಾರು ಮಾಡ್ಕೊಳ್ಳೋದು ಬೇಡ ಅಣ್ಣ. ಚೇತನ್ ಅಧ್ಯಕ್ಷರಾಗ್ತಾ ಇದ್ದಾರೆ, ಏನಣ್ಣ ನಮ್ಮ ಹುಡುಗ ಬಂದ್ಬಿಟ್ಟು ಕೇಸ್ ಹಾಕೊಂಡ್ಬಿಟ್ಟು ಚೇತನ್ ಅಧ್ಯಕ್ಷ ಆಗ್ತಾರೆ ಕಡಿತಾ ಇದಿರಲ್ಲ ಅಂತ. ಚೇತನ್ ಅಧ್ಯಕ್ಷ ಆಗ್ತಾರೆ ಏನಂದ್ರೆ ಕರ್ಕೊಂಡ್ಬಂದು ಚಂದ್ರನ ವಾಪಸ್ ತೆಗ್ಸೋಣ ಬಿಡೋಣ ಅಂತ ಹೇಳಿ ಇದೇ ಉಮೇಶ್ ರಾಮಚಂದ್ರ ಮಾತಾಡ್ಕೊಂಡು ಇಮಿಡಿಯೇಟ್ ನನಗೆ ಫೋನ್ ಮಾಡ್ತಾರೆ, ಅಣ್ಣ ಚಂದ್ರು ಹತ್ರ ಮಾತಾಡ್ಬೋದು, ನೀನು ಅನುಮತಿ ಕೊಟ್ರೆ ಅಂತ. ನಾನು ಅವಾಗ ಇದೇ ಚಂದ್ರುವನ್ನ ನಾನೇ ಬೈತೀನಿ, ಅಪ್ಪ ಅವ್ನು ಮಾತೇ ಸಿಗೋದಿಲ್ಲ, ರೆಕಾರ್ಡ್ ಮಾಡ್ಕೊಬಿಟ್ಟು ಅವ್ರ ಹತ್ರ ಮಾತಾಡಕ್ಕೆ ಹೋಗ್ಬಿಡಿ, ಕೇಸ್ ನಡೆದ್ರು ನಡೀಲಿ, ಸುಮ್ಮನೆ ಬಿಡ್ರಪ್ಪ ಅಂತ. ಆದ್ರೆ ಇನ್ನು 2 ದಿವಸ ಕಳೆದು ಚಂದ್ರು ಬೆಳವಾಡಿ